ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತೊಂದು ನಿಮಗೆ ಸೂಪರ್ ಆಗಿರೋದಂತೂ ಕೈಕಾಲು ನೋವು, ಸುಸ್ತು, ಇದು ಕೈಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಎಲ್ಲದಕ್ಕೂ 4,000 ಗುಣವಾಗೋದ ಥರ ಒಂದು ಇದು ಮಡಗಾಟು ಕಾಲು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ಪುಡಿ ಮಾಡೋಣ. ಪುಡಿ ಮಾಡೋದು ಒಂದಿನ ತೋರಿಸ್ತೀನಿ, ಈಗ ಆಮೇಲೆ ಸೂಪ್ ಒಂದಿನ ತೋರಿಸ್ತೀನಿ. ನೋಡಿ, ಈ ಥರ ತೊಗೊಂಡು ಇದೆಲ್ಲ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ನೋಡಿ ಈ ಥರ ಎಲ್ಲ ತುರುವಿ ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಟಿದ್ದೀನಿ. ಇದಕ್ಕೊಂದು ಪುಡಿ ರೆಡಿ ಮಾಡ್ಕೊಳ್ಳೋಣ. ಅದು ಬಂದ್ಬಿಟ್ಟು ಕಡಲೆಬೇಳೆ 1 ಟೇಬಲ್ ಸ್ಪೂನು, ಎಳ್ಳು ಅರ್ಧ ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಕಾಳುಮೆಣಸು ಅರ್ಧ ಟೀ ಸ್ಪೂನು, ಇದು ಕಪ್ಪು ಇದು ಉದ್ದಿನಕಾಳು ಇದೊಂದು ಟೀ ಸ್ಪೂನು, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಒಂದು 4. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಹಿಂಗೆ ಹಾಕಬೇಕು. ಇದು ಜಾಸ್ತಿ ಓಡ್ತಾ ಇರೋದೇ ಇದನ್ನೇ. ಈಗಂತೂ ಸುಮಾರು ಕಡೆ ನಿಮಗೆ ಮುಟ್ಟಿ ನೋವು ಇದು ನಿಜವಲ್ಲ, 100% ನಿಜ. ಈಗ ಇದನ್ನು ನೀವು ಮಾಡ್ಕೊಂಡು ತಿಂದ ಮಕ್ಕಳಿಗೂ ಸಮೇತ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಬಿಸಿ ಆದರೆ ಸಾಕು, ಸ್ವಲ್ಪ ಬೆಚ್ಚಗಾದರೆ ಸಾಕು. ಎಲ್ಲ ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೊಂದು ದೋಸೆ ಜೊತೆಗೇನೋ ಹಾಕ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ನಾವೇನು ದಿನ ಕುಡಿದ್ರೆ ಇದು ರಿಸಲ್ಟು ಚೆನ್ನಾಗಿದೆ. ಈಗ ಎಲ್ಲ ಜಾಸ್ತಿ ಹೋಗ್ತಾ ಇರೋದೇ ಇದೆ. ಮಂಡಿ ನೋವು ಜಾಸ್ತಿ ಬರುತ್ತಲ್ಲ, ಇದನ್ನು ಕುಡಿತಾ ಬರ್ತಾಯಿದ್ದೀವಿ. 4,000 ಆರೋಗ್ಯದ್ದು ಇದರಲ್ಲಿದೆ. ಈಗ ಇದನ್ನು ಹಾಕೋಣ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಆಮೇಲೆ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗೆ ಹಾಕ್ಕೊಬೇಕು, ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಜಾಸ್ತಿ ಏನು ಉರಿಬೇಕಂತೇನಿಲ್ಲ. ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ಈಗ ಆಫ್ ಮಾಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಈಗ ಮಿಕ್ಸಿಗೆ ಹಾಕಿದ್ದೀನಿ, ರುಬ್ಕೊಂಬರ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಈಗ ದೋಸೆ ಮೇಲೆ ಹಾಕ್ತೀನಿ. ನೋಡಿ, ದೋಸೆ ಇಟ್ಟಿದ್ದೀನಿ. ಈಗ ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ನೀರು ಇಟ್ಕೊಂಡು ಕುದಿಸ್ಕೊಂಡು ಇದೊಂದು ಸ್ಪೂನ್ ಹಾಕಿ ಒಂದು 2 ಕುದಿ ಬಂದಮೇಲೆ ಇದೊಂದು ಸ್ಪೂನ್ ಹಾಕ್ತೀರ. ಆಮೇಲೆ ಇಳಿಸ್ಕೊಂಡು ಕುಡಿಬೋದು ದಿನ ಒಂದೊಂದು ಗ್ಲಾಸು. ಈಗ ಮೇಲೆ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಕುಡಿಬೋದು. ಇಲ್ಲ ದೋಸೆ ಇದ್ರಲ್ಲಿ ಅದರಿಂದ ಕಲಿಸ್ಕೊಂಡು ತಿನ್ಬೋದು. ನೋಡಿ, ದೋಸೆ ರೆಡಿಯಾಗಿದೆ. ನೋಡಿ, ಮೊಳವಟ್ಟು ಕಾಳು ಪುಡಿ ರೆಡಿಯಾಗಿದೆ. ದೋಸೆಗೆ ಹಾಕ್ಕೊಂಡು ಒಂದು ತಿನ್ಬೋದು, ಬಿಸಿನೀರಿಗಾದರೂ ಕಳಿಸ್ಬಿಟ್ಟು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.